ಆರಾಧ್ಯ ದೈವ ಗವಿಸಿದ್ದೇಶ್ವರನ ಪಾದಗಳಲ್ಲಿ ನಮಸ್ಕರಿಸಿ ಹಾಗೂ ಬಿಸರಳ್ಳಿ ಶಾಖಾ ಮಠದ ಪರಮ ಪೂಜ್ಯರನ್ನು ನಮಸ್ಕರಿಸಿ ವೇದಿಕೆ ಮೇಲೆ ಆಸೀನರಿರುವ ನಮ್ಮೆಲ್ಲರ ನೆಚ್ಚಿನ ಹಿರಿಯರು, ಈ ಕಾರ್ಯಕ್ರಮದ ಉದ್ಘಾಟಕರಾದಂಥ ಸನ್ಮಾನ್ಯ ಶ್ರೀ ದೇವೇಂದ್ರಪ್ಪಣ್ಣ ಬೋಳೋಟಗಿರವರೇ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಹಿರಿಯರಾದ ಸನ್ಮಾನ್ಯ ಶ್ರೀ ರಮೇಶ್ ಸುರ್ವೆ ಅವರೇ, ಅದೇ ರೀತಿಯಾಗಿ ಸೋದರಿ ಮಜುರುಮ್ದಾರ್ ಅಕ್ಕನವರೇ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರು ಅವರಿವರಿಂದ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ನೆರೆದಿರುವ ಯಾವತ್ತೂ ಸಾಹಿತ್ಯ ಆಸಕ್ತರೇ, ರಮೇಶ್ ಸುರ್ವೆ ಅವರ ಆಪ್ತರೇ ಹಾಗೂ ತಾಯಂದಿರೇ, ನಿಜಕ್ಕೂ ಕೂಡ ಭಾಳ ಖೇದ ಅನ್ನಿಸ್ತೈತಿ. ಇವತ್ತು ಮಂಜುನಾಥ್ ಗೊಂಡ್ಬಾಳ್ ಅವರು ಹಾಗೂ ಬೋಳೋಟಗಿ ಸರು ಹೇಳಿದಂತೆ ಇವತ್ತು ಹಿತ್ತಲ ಗಿಡ ಮದ್ದಲ್ಲ ಅಂತೇನು ಹೇಳ್ತಾರಲ್ಲ, ಇವತ್ತು ಯಾರೇ ಹಿರಿಯರು ಮಾಡಿದಂಥ ಒಂದು ಸಾಧನೆ ಗುರುತಿಸಿ ಇವತ್ತಿಲ್ಲ ಅನೇಕ ಜನ ಆಗಮಿಸಬೇಕಾಯಿತು. ಸ್ಪೆಷಲಿ ಯುವ ಪೀಳಿಗೆ ಇವತ್ತು ಸಾಹಿತ್ಯ ಅಂದರೆ ಅವರಿಗೆ ಏನಪ್ಪ ಅದು ತಿಳ್ಕೊಬೇಕನ್ನೋ ಕೂಡ ಆಸಕ್ತಿ ಇಲ್ಲ. ನಿಜಕ್ಕೂ ಕೂಡ ಮಂಜುನಾಥ್ ಸರ್ ಹಾಗೂ ದೇವೇಂದ್ರಪ್ಪ ಸರ್ ಹೇಳಿದರು, ಅದು ನಿಜಕ್ಕೂ ಕೂಡ ಭಾಳ ನಮಗೂ ಕೂಡ ಭಾಳ ನೋವಿದೆ. ಇವತ್ತು ರಮೇಶ್ ಸುರ್ವೆ ಅವರು ಒಂದು ಆಲದ ಮರ ಇರಂಗೆ, ಸುಮಾರು ಇವತ್ತು ಅವರ ಅನುಭವ ಇದ್ದಷ್ಟು ನಮಗಿನ್ನೂ ವಯಸ್ಸಾಗಿಲ್ಲ. ಇವತ್ತು ಅಂಥವ್ರು ಜೊತೆ ನಾವು ಇವತ್ತು ವೇದಿಕೆ ಹಂಚ್ಕೊತೀವಿ ಅಂದರೆ ಅದು ನಮ್ಮೆಲ್ಲರದು ಪುಣ್ಯ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಅವರು ಕೂಡ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲೇ ಬೆಳೆದು, ಇಟಗಿಯಲ್ಲಿ ಬೆಳೆದು ಇವತ್ತು ಒಂದು ಏನೋ ಹುಡುಕಿಕೊಂಡು ಬೆಂಗಳೂರಿಗೆ ಹೋದರು. ತಮ್ಮ ಸಣ್ಣ ವಯಸ್ಸಿನಲ್ಲಿ 17-18 ವಯಸ್ಸಿನಲ್ಲಿ ಇವತ್ತು ಚಿತ್ರರಂಗ ಅದವ್ರ ಜೊತೆ ಒಡನಾಡೆ ಆಗಿ ಅನೇಕ ಕಾರಂತರಂಥವ್ರು, ಕಾಸರಗೋಳಂಥವ್ರು ಗುರುಗಳನ್ನ ಪಡ್ಕೊಂಡು ಅದರಲ್ಲಿ ಸಾಧನೆ ಮಾಡೋಕೆ ಹೋದರು. ಮತ್ತು ಅದು ಬಿಟ್ಟರೆ ಇವತ್ತು ಹೇಳಿದ್ರಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ, ಸುರ್ವೆ ಅವ್ರು ಮಾಡೋದಂಥ ಕೆಲಸ ಇಲ್ಲ. ಆಮೇಲೆ ಸಾಹಿತ್ಯ ಕಡೆ ವಾಲಿದ್ರು, ಸಮಾಜ ಸೇವೆ ಕಡೆ ವಾಲಿದ್ರು. ಇವತ್ತು ಎಲ್ಲ ರಂಗದಲ್ಲಿ ಕೂಡ ಇವತ್ತು ಅವ್ರಿಗೆ ಸುಮಾರು 54 ಪ್ರಶಸ್ತಿಗಳು ಅವ್ರನ್ನೇನು ಕೈ ಬಾಚಿ ಕರೆದು ಇವತ್ತೇನು ಎಲ್ಲರೂ ಗುರುತಿಸಿ ಸನ್ಮಾನ ಮಾಡಿದ್ರು. ನಿಜಕ್ಕೂ ಕೂಡ ಅವರು ಅಭಿನಂದನಾರ್ಹರು. ಇವತ್ತು ಇನ್ನೂ ಕೂಡ ಇವತ್ತು ಯಾವುದೇ ಒಬ್ಬ ಮನುಷ್ಯಾಗ ಏನಾರ ದೊರಕಬೇಕಾದ್ರೆ ಯೋಗನೂ ಬೇಕು, ಯೋಗ್ಯತೆಯೂ ಬೇಕು. ಇವತ್ತು ಯೋಗ ಅವ್ರಿಗಿತ್ತು, ಬಟ್ ಯೋಗ್ಯತೆ ಅವ್ರಿಗಿತ್ತು. ಯೋಗ ಇವತ್ತು ನಮ್ಮ ಸರ್ಕಾರದವರಾಗಲಿ, ನಮ್ಮ ರಾಜ್ಯ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಗುರುತಿಸಿ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ಮಂಜುನಾಥಣ್ಣ ಹೇಳ್ದಂಗೆ ಅವ್ರನ್ನ ಗುರುತಿಸಿ ಅವರಿಗೆ ಕೊಡಲಿಲ್ಲ. ಅವ್ರಿಗೆ ಈಗ ರಾಜ್ಯೋತ್ಸವ ಪ್ರಶಸ್ತಿ ಸಿಗಲಿ ಅಂತೇಳಿ ಎಲ್ಲರೂ ಕೂಡ ನಾವು ಆಸೆ ಮಾಡ್ತೀವಿ. ಇವತ್ತು ಏನಪ್ಪ ಅಂದ್ರೆ 50 ವರ್ಷದ ಸಾಧನೆ ಎಲ್ಲ ರಂಗದಲ್ಲಿ. ಇವತ್ತು ನಾನು ಸಾಹಿತ್ಯದ ಬಗ್ಗೆ ಇವತ್ತು ದೇವೇಂದ್ರಪ್ಪಣ್ಣವ್ರು ಹೇಳ್ತಿದ್ರು, ಸಾಹಿತ್ಯ ಅಂದ್ರೆ ಹಂಗೆ. ಇವತ್ತು ಶರಣಪ್ಪಣ್ಣವ್ರು ಇವತ್ತು ಸಾಹಿತ್ಯದ ಬಗ್ಗೆ ನಮಗೂ ಕೂಡ ಗಂಧ ಗಾಳಿ ಗೊತ್ತಿರಲಿಲ್ಲ. ಒಂದು ಟೈಮ್ ಹಂಗೆ ಒಂದ್ಸರಿ ದಾಂಡೇಲಿ ಕಾಡಿಗೆ ನನ್ನ ಒಡನಾಡುಗಳ ಜೊತೆಗೆ ಹೋದೆ ನಾನು. ಅಲ್ಲಿ ದಿವಾಕರ್ ಅಂತೇಳಿ ಒಬ್ಬರು ಸಾಹಿತಿಗಳು ಬಂದಿದ್ದರು. ಅವರು ಸಾಯಂಕಾಲ ಟೈಮ್ನಾಗ ಹಂಗೆ ಅವತ್ತು ಆ ಟೈಮ್ನಾಗ ಎಲ್ಲಿಯೂ ಮಳೆ ಇರಲಿಲ್ಲ. ಅವರು ದಾಂಡೇಲಿ ಕಾಡಿನಲ್ಲಿ ಆ ಸಾಹಿತ್ಯದ ಬಗ್ಗೆ ಹೇಳ್ಕೊತ ಏತಕ್ಕೆ ಮಳೆ ಹೋದವು ಅಂತ ಹೇಳಿ ಅಶ್ವಥ್ ಅವರು ಹಾಡು ಹಾಡಿದರು. ಆವಾಗ ನಮಗೂ ಕೂಡ ಸಾಹಿತ್ಯ ಅಂದರೆ ಹಿಂಗೆ ಇರ್ತೈತೆ. ಅವ್ರ ಜೊತೆಗೆ ಕುಂತಿದ್ದು 2-3 ತಾಸು ನಮ್ಗೆ ಟೈಮ್ ಹೋಗಿದ್ದಾಗ ಗೊತ್ತಾಗಲಿಲ್ಲ. ಇವತ್ತು ಸಾಹಿತ್ಯದ ಬಗ್ಗೆ ಆಳವಾದ ಅರಿವರು ಇವತ್ತೇನಿಲ್ಲ, ಎಲ್ಲರೂ ಬಂದಿದ್ದಾರಲ್ಲ, ಸ್ವಲ್ಪರ ಗಂಧ ಗಾಳಿ ಗೊತ್ತಿದ್ದವರು ಇವತ್ತು ಈ ಸ್ಟೇಜ್ ಮೇಲೆ ಕುಂತಿರೋರು. ಇವತ್ತು ಮಂದಿ ಇವತ್ತು ರಾಜಕಾರಣಿಗಳ ಫಂಕ್ಷನ್ಗೆ ಭಾಳ ಜನ ಬರ್ತಾರೆ. ಮಂಜುನಾಥ್ ಸರ್ ಹೇಳಿದರು, ಇಲ್ಲ ಮಂಜಣ್ಣ ಅದ್ರ ಹಿಂದೆ ಭಾಳ ಮರ್ಮ ಅದಾವು, ಏನು ಅದನ್ನೆಲ್ಲ ಹೇಳೋಕ್ಕಾಗಂಗಿಲ್ಲ. ಇಲ್ಲೇನು ಕುಂತಾರಲ್ಲ ಎಲ್ಲ ನಿಜವಾಗಿ ಪ್ರೀತಿ ಗೌರವದಿಂದ ಹಾಗೂ ಸಾಹಿತ್ಯ ಆಸಕ್ತರು ಕುಂತಾರೆ. ಒಂದು ರಾಜಕಾರಣಿ ಒಂದು ಯಾವುದೋ ಫಂಕ್ಷನ್ ಮಾಡಬೇಕಾದ್ರೆ ಒಂದು ಸಣ್ಣ ಇವತ್ತು ಅದನ್ನು ಬಹಿರಂಗವಾಗಿ ಹೇಳೋಕ್ಕಾಗಂಗಿಲ್ಲ. ಅವೆಲ್ಲ ಅಂಥ ಕ್ರೌಡನೇ ಬೇರೆ. ಇವತ್ತೇನು ನಿಜವಾಗಿ ಆಸಕ್ತಿಯಿಂದ ಪ್ರೇಮದಿಂದ ಬಂದಂಥ ಇವತ್ತೆಲ್ಲ ಹಿರಿಯರು ಇವತ್ತೇನಪ್ಪ ಅಂದ್ರೆ ಎಲ್ಲ ಇವತ್ತು ಹಿರಿಯರು ಇವತ್ತು
ಮಲ್ಲನಗೌಡ ಸರ್ ಇರ್ಬೋದು, ಅವ್ರ ಜೊತೆ ವೇದಿಕೆ ಹಂಚ್ಕೊಳೋದಿರಲಿ, ಅವ್ರ ಭಾಷಣ ಕೇಳೋದಿರಲಿ, ನಮ್ಮೆಲ್ಲರದು ಒಂದು ಸುದೈವ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಇನ್ನೂ ಕೂಡ ಅನೇಕರು ಮಾತಾಡೋರು ಇದ್ದಾರೆ. ಇವತ್ತು ರಮೇಶ್ ಸುರ್ವೆ ಸರು ಇವತ್ತೇನು ಎಲ್ಲ ರಂಗದಲ್ಲೂ ಇವತ್ತೇನು ಸಾಧನೆ ಮಾಡಿದರೆ, ನಿಜಕ್ಕೂ ಕೂಡ ಮಂಜಣ್ಣ ಹೇಳ್ದಂಗೆ ನಾವು ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಗಲಿ, ಇನ್ನೂ ಸರ್ಕಾರ ಅವ್ರನ್ನು ಗುರುತಿಸಿ ಅವ್ರನ್ನ ಇನ್ನೂ ಸರ್ಕಾರ ಅವರ ಗುರುತಿಸುವಂಥ ಶಕ್ತಿ ನಾನು ಸಿಗಲಿ ಅಂತೇಳಿ ಸಂದರ್ಭದಲ್ಲಿ ಬೇಡ್ಕೊಂಡು, ನನಗೂ ಕೂಡ ಕರೆದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರಂಥ ಎಲ್ಲ ಹಿರಿಯರಿಗೆ, ಸಂಘಟಿತರಿಗೆ ಹಾಗೂ ಇನ್ನೂ ಒಂದೇನು ಟ್ರಸ್ಟ್ ಓಪನ್ ಮಾಡ್ತಾ ಇದ್ದಾರೆ ಆ ಟ್ರಸ್ಟಿಗೆ ಕೂಡ ಒಳ್ಳೆಯದಾಗಲಿ. ನಾವೆಲ್ಲರೂ ರಮೇಶ್ ಸುರ್ವೆ ಸರ್ ಜೊತೆಗೆ ಮುಂದಿನ ದಿನಮಾನದಲ್ಲಿ ಇರ್ತೀವಿ ಅಂತೇಳಿ ಸಂದರ್ಭದಲ್ಲಿ ಆಶಿಸಿ, ನನಗೂ ಕೂಡ ಕರೆದು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಹಿರಿಯರಿಗೆ, ಸಂಘಟಕರಿಗೆ, ಸಾಹಿತ್ಯಾಸಕ್ತರಿಗೆ, ತಾಯಂದಿರಿಗೆ ವಂದಿಸಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಶ್ರೀಯುತ ರಮೇಶ್ ಸುರ್ವೆ ಅವರ ಒಂದು ಜೀವನದ ಯಶೋಗಾಥೆಯನ್ನು ತಮ್ಮ ಸಿಂಹಾವಲೋಕನ ಕ್ರಮದ ಮೂಲಕ ತಿಳಿಸಿರ್ತಕ್ಕಂಥ ಶ್ರೀ ಮಹಾಂತೇಶ್ ಪಾಟೀಲ್ ಮೈನಳ್ಳಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ನಮ್ಮ ಸಂಸ್ಥೆಯ ವತಿಯಿಂದ ಭಿನ್ನವತ್ತಳೆ ಸಮರ್ಪಣೆ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಶಿವಶಾಂತವೀರ ಮಹಾಸ್ವಾಮಿಗಳು ಅದನ್ನೇ ಅವರಿಗೆ ಕೊಡಮಾಡಲಿದ್ದಾರೆ. ಅದ್ರ ಜೊತೆಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರು ಕೂಡ ಪಾಲ್ಗೊಳ್ಳಬೇಕಾಗಿ ವಿನಂತಿ. ಹಾಗೆಯೇ ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಕೂಡ ಭಾಗವಹಿಸಿ. ಧನ್ಯವಾದಗಳು ಸರ್. ಇದೀಗ ಶ್ರೀ ಮಹಾಂತೇಶ್ ಪಾಟೀಲ್ ಮೈನಳ್ಳಿ ಅವರಿಗೆ ಗೌರವ ಸಮರ್ಪಣೆ. ವೈಯಕ್ತಿಕ ಆಮೇಲೆ ಮಾಡೋದು ಸರ್, ಪೂಜ್ಯರು ಬೇರೆ ಕಡೆ ಹೋಗಬೇಕಾದ್ರೆ. ಈಗ ಪೂಜ್ಯರ ಆಶೀರ್ವಚನ ನಂತರ ನಾವೆಲ್ಲ ನಿಧಾನವಾಗಿ ಅವರಿಗೆ ಶುಭ ಹಾರೈಸೋಣ. ಸ್ವಲ್ಪ ಮಟ್ಟಿಗೆ ಸಮಾಧಾನದಿಂದ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೆಳಗಾವಿಯಿಂದ BH ವಂಗಲ್ ಹಾಗೂ ಸಂಗಡಿಗರು ಕೂಡ ಶ್ರೀಯುತ ರಮೇಶ್ ಸುರ್ವೆ ಅವರಿಗೆ ಗೌರವ ಸಮರ್ಪಣೆ ಮಾಡಲಿದ್ದಾರೆ.
ಧನ್ಯವಾದಗಳು.